ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ದಿನಾಂಕ 24/10/2021 ನಡೆದಿರ್ತಕ್ಕಂತಹ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ನ ಕೀ ಆನ್ಸರ್, ಸಂಭವನೀಯ ಕೀ ಆನ್ಸರ್ಗಳನ್ನ ಇವಾಗ ನೋಡೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ, 3, 5, 6 ಸಂಖ್ಯೆಗಳಲ್ಲಿ ಯಾವುದನ್ನು ಪುನರಾವರ್ತಿಸದೆ ಎಷ್ಟು 2 ಅಂಕೆಯ ಮತ್ತು 3 ಅಂಕೆಯ ಸಂಖ್ಯೆಗಳನ್ನು ರಚಿಸಬಹುದು ಅಂತ. ಸೊ ಈ ಪ್ರಶ್ನೆಗೆ ಉತ್ತರ 12 ಆಗಿರುತ್ತೆ. ಎರಡನೇ ಪ್ರಶ್ನೆ, ಎ ಮತ್ತು ಬಿ ಎರಡೂ ಕೊಳವೆ ಪೈಪ್ಗಳು ಕ್ರಮವಾಗಿ 12 ಮತ್ತು 24 ನಿಮಿಷಗಳಲ್ಲಿ ತೊಟ್ಟಿ ಅಥವಾ ಟ್ಯಾಂಕನ್ನು ತುಂಬಬಲ್ಲವು. ಎರಡೂ ಕೊಳವೆಗಳನ್ನು ಒಟ್ಟಿಗೆ ಬಳಸಿದರೆ ತೊಟ್ಟಿಯನ್ನು ತುಂಬಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅಂತ. ಈ ಪ್ರಶ್ನೆಗೆ ಉತ್ತರ 8 ನಿಮಿಷಗಳು. ಸ್ನೇಹಿತರೆ, ಈ ಪೇಪರ್ನ ನಮ್ಮ ಉಜ್ವಲ ಅಕಾಡೆಮಿಯಲ್ಲಿ ಕ್ಲಿಯರ್ ಮಾಡಿರ್ತಾರೆ, ಅಂದರೆ ಸಾಲ್ವ್ ಮಾಡಿರ್ತಾರೆ ಅತಿ ವೇಗವಾಗಿ, ಅತಿ ಬೇಗ, ಅತಿ ಕಡಿಮೆ ಸಮಯದಲ್ಲಿ. ಸೊ ನೀವು ಬೇಕಿದ್ರೆ ಅಲ್ಲಿ ಹೋಗಿ ನೀವು ಕೋಚಿನ ತಗೋಬಹುದು. ನೆಕ್ಸ್ಟು ಮೂರನೇ ಪ್ರಶ್ನೆ, 12 ಗಂಟೆಗಳಲ್ಲಿ ಎಷ್ಟು ಸೆಕೆಂಡ್ಗಳಿವೆ ಅಂತ ಪ್ರಶ್ನೆ. ಉತ್ತರ 43,200. ಪ್ರಶ್ನೆ ಸಂಖ್ಯೆ 4, ಇದೊಂದು ಕ್ಯಾಲ್ಕುಲೇಷನ್ ಅಥವಾ ಈಕ್ವೇಷನ್ ಕೊಟ್ಟಿದ್ದಾರೆ. ಈ ಈಕ್ವೇಷನ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಆನ್ಸರು 11 ಬರುತ್ತೆ. ಸ್ನೇಹಿತರೆ 5, NSO ಗ್ರೂಪ್ನಿಂದ ಅಭಿವೃದ್ಧಿಪಡಿಸಿದ ಪೆಗಾಸಸ್ ಸ್ಪೈವೇರ್ ಯಾವ ದೇಶದ್ದು ಅಂತ. ಉತ್ತರ ಇಸ್ರೇಲ್ ದೇಶದ್ದು. ಸ್ನೇಹಿತರೆ 6, ಖೇಲೋ ಇಂಡಿಯಾ ವಿಶ್ವವಿದ್ಯಾಲಯದ ಆಟಗಳನ್ನು 2020ರಲ್ಲಿ ಒಡಿಶಾದಲ್ಲಿ ಉದ್ಘಾಟಿಸಲಾಯಿತು. ಯಾವ ರಾಜ್ಯವು ಇದರ 2ನೇ ಆವೃತ್ತಿಯನ್ನು ಆಯೋಜಿಸಿತು? ಸೊ ಉತ್ತರ ಕರ್ನಾಟಕ. ಒಬ್ಬ ಮನುಷ್ಯನ ಹತ್ತಿರ ಕೆಲವು ಕೋಳಿಗಳು ಮತ್ತು ಹಸುಗಳಿವೆ. ತಲೆಗಳ ಸಂಖ್ಯೆ 48 ಆಗಿದ್ದರೆ ಮತ್ತು ಪಾದಗಳ ಸಂಖ್ಯೆಯು 140ಕ್ಕೆ ಸಮನಾಗಿದ್ದರೆ ಕೋಳಿಗಳ ಸಂಖ್ಯೆ ಎಷ್ಟು ಅಂತ. ಸೊ ಇದಕ್ಕೆ ಉತ್ತರ 26. ಸ್ನೇಹಿತರೆ ನೆಕ್ಸ್ಟು, 2 ಸಂಖ್ಯೆಗಳು 2:3 ಅನುಪಾತದಲ್ಲಿದೆ. ಅವುಗಳ LCM 48 ಆಗಿದ್ದರೆ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ. ಉತ್ತರ 28. ಒಬ್ಬ ವ್ಯಕ್ತಿಯು ಪ್ರಸ್ತುತ ವಯಸ್ಸು ಅವನ ತಾಯಿಯ ವಯಸ್ಸಿನ 5/2 8 ವರ್ಷಗಳ ನಂತರ ಅವನ ತಾಯಿಯು ಅರ್ಧ ವಯಸ್ಸಿನವನಾಗುತ್ತಾನೆ. ತಾಯಿಯ ಪ್ರಸ್ತುತ ವಯಸ್ಸು ಎಷ್ಟು ಅಂತ. ಸೊ ಇದಕ್ಕೆ ಉತ್ತರ 40 ವರ್ಷಗಳು. ಇದಕ್ಕೆಲ್ಲ ಈಕ್ವೇಷನ್ ಮಾಡಬೇಕಾಗುತ್ತೆ. ಸ್ನೇಹಿತರೆ 10, 6x - 3y = 12 ಆದರೆ 2x ಮತ್ತು -y = ಎಷ್ಟು ಅಂತ. ಉತ್ತರ 4. ಸ್ನೇಹಿತರೆ 11ನೇ ಕ್ವಶನ್ನು, ಒಂದು ತರಗತಿಯಲ್ಲಿ 7 ವಿದ್ಯಾರ್ಥಿಗಳು ABCDEFG ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ಮೂವರು ABCಗಳ ಅಂಕಗಳ ಸರಾಸರಿ 80 ಆಗಿರುತ್ತೆ ಮತ್ತು EFGಗಳ ಸರಾಸರಿ 40 ಆಗಿರುತ್ತೆ. ಡಿ ಗಳಿಸಿದ ಅಂಕ 60 ಆದರೆ ತರಗತಿಯ ಸರಾಸರಿ ಸ್ಕೋರು ಎಷ್ಟು ಅಂತ. ಸೊ ಸರಾಸರಿ ಸ್ಕೋರ್ ಒಂದು ತರಗತಿದು 60. ನೆಕ್ಸ್ಟ್ 12, ನಿಲುಗಡೆಗಳನ್ನು ಹೊರತುಪಡಿಸಿ ಬಸ್ಸಿನ ವೇಗ 54 km/h ಮತ್ತು ನಿಲುಗಡೆಗಳನ್ನು ಒಳಪಡಿಸಿದರೆ 45 km/h. 1 ಗಂಟೆಗೆ ಎಷ್ಟು ನಿಮಿಷಗಳ ಕಾಲ ಬಸ್ ನಿಲ್ಲುತ್ತದೆ? ಉತ್ತರ 12. ಸ್ನೇಹಿತರೆ 13ನೇದು, 3 ಬಾರಿ ನೈಸರ್ಗಿಕ ಸಂಖ್ಯೆಯು ಚೌಕವು 4 ಪಟ್ಟು ಕಡಿಮೆಯಾಗಿ ಸಂಖ್ಯೆ 55ಕ್ಕೆ ಸಮನಾಗಿರುತ್ತದೆ. ಆ ಸಂಖ್ಯೆ ಯಾವುದು ಅಂತ. ಉತ್ತರ 5. ಸ್ನೇಹಿತರೆ 14, ಆಯತದ ಉದ್ದ ಮತ್ತು ಅಗಲ ವ್ಯತ್ಯಾಸವು 23 ಮೀಟರ್. ಇದರ ಪರಿಧಿಯು 206 ಮೀಟರ್ ಆಗಿದ್ದರೆ ವಿಸ್ತೀರ್ಣವು ಎಷ್ಟು ಅಂತ. ಸೊ ಉತ್ತರ 2520. ಹಾಗೆಯೇ 15, 2 ಸಂಖ್ಯೆಗಳ ನಡುವಿನ ಅನುಪಾತ 3:4 ಮತ್ತು ಅವುಗಳ ಮೊತ್ತ 420. ಚಿಕ್ಕ ಸಂಖ್ಯೆಯನ್ನು ಹುಡುಕಿ ಅಂತ. ಸೊ ಉತ್ತರ 180. ನೆಕ್ಸ್ಟ್ 16, RK ಲಕ್ಷ್ಮಣರವರು ಪ್ರಸಿದ್ಧ ಏನಕ್ಕೆ ಅಂದರೆ ಕಾರ್ಟೂನಿಸ್ಟ್, ಅಂದರೆ ವ್ಯಂಗ್ಯ ಚಿತ್ರಕಾರ ಮಾಡೋದ್ರಲ್ಲಿ ಇವರು ಪ್ರಸಿದ್ಧರಾಗಿರ್ತಾರೆ. ಇನ್ನು ಲಿಂಗನಮಕ್ಕಿ ಜಲಾಶಯವನ್ನು ಯಾವ ನದಿಯ ಮೇಲೆ ಕಟ್ಟಲಾಗಿದೆ ಅಂತ. ಉತ್ತರ ಶರಾವತಿ ನದಿಯ ಮೇಲೆ ಕಟ್ಟಲಾಗಿರುತ್ತೆ. ಹಾಗೆಯೇ 2 ಸಂಖ್ಯೆಗಳ ನಡುವಿನ ವ್ಯತ್ಯಾಸವು 1365. ದೊಡ್ಡ ಸಂಖ್ಯೆಯನ್ನು ಚಿಕ್ಕದರಿಂದ ಭಾಗಿಸಿದಾಗ ನಾವು ಭಾಗಶಃ ಮತ್ತು 15 ಶೇಷವಾಗಿ ಪಡೆಯುತ್ತೇವೆ. ಚಿಕ್ಕ ಸಂಖ್ಯೆ ಯಾವುದು ಅಂತ. ಉತ್ತರ 270 ಆಗಿರುತ್ತೆ. ಸ್ನೇಹಿತರೆ 19, ಆರ್ಸೆನಿಕ್ ಕೆಳಗಿನಲ್ಲಿ ಯಾವ ಲೋಹಕ್ಕೆ ಸೇರುತ್ತೆ ಅಂತ. ಸೊ ಇದು ಭಾರವಾದ ಲೋಹಕ್ಕೆ, ಲೋಹದ ವಿಧಕ್ಕೆ ಇದು ಸೇರುತ್ತೆ. ಹಾಗೆಯೇ 20, ಕೆಳಗಿನವುಗಳಲ್ಲಿ ಯಾವುದು ಗ್ರ್ಯಾಂಡ್ ಸ್ಲ್ಯಾಮ್ ಅಂತ. ಉತ್ತರ ಡೇವಿಸ್ ಕಪ್ ಅನ್ನೋದು ಇಲ್ಲಿ ಗ್ರ್ಯಾಂಡ್ ಸ್ಲ್ಯಾಮ್ ಆಗುತ್ತೆ. ಸ್ನೇಹಿತರೆ ಮುಂದಿನ ಪ್ರಶ್ನೆಗೆ ಹೋಗೋದಕ್ಕೆ ಮುಂಚೆ ಈ ಪ್ರಶ್ನೆನ ಸಾಲ್ವ್ ಮಾಡಿರೋರು ಉಜ್ವಲ ಅಕಾಡೆಮಿ ಅಂತ ನಾನು ಹೇಳಿದೆ. ನೀವು ಸ್ಕ್ರೀನ್ಶಾಟ್ ಮಾಡಿ ಬೇಕಿದ್ರೆ ಇವರ ನಂಬರ್ನ ನೀವು ತೊಗೊಬಹುದು. ತುಂಬ ಚೆನ್ನಾಗಿ ಕೋಚಿಂಗ್ನ ಕೊಡ್ತಾರೆ ಮತ್ತು ಅತಿ ಕಡಿಮೆ ಸಮಯದಲ್ಲಿ ನಿಮ್ಮನ್ನ ಬೇಗ ಪ್ರಿಪೇರ್ ಮಾಡ್ತಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬೇಕಿದ್ರೆ ನೀವು ಸ್ಕ್ರೀನ್ಶಾಟ್ ಮಾಡಿಕೊಂಡು ಇವ್ರ ಕಾಂಟ್ಯಾಕ್ಟ್ ನಂಬರಲ್ಲೇ ಇಲ್ಲಿರುತ್ತೆ, ನೀವು ಈ ಬ್ಯಾಚ್ಗೆ ನೀವು ಸೇರ್ಕೋಬಹುದು ಅಂತ ಹೇಳ್ತಾ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ.
ಸ್ನೇಹಿತರೆ 21 ಸುನಾಮಿಗಳು ಇದರಿಂದ ಉಂಟಾಗುವುದಿಲ್ಲ. ಉತ್ತರ ಚಂಡಮಾರುತಗಳಿಂದ ಸುನಾಮಿ ಉಂಟಾಗೋದಿಲ್ಲ. ಹಾಗೆಯೇ ನೀಲಗಿರಿ ಬೆಟ್ಟಗಳ ಅತಿ ಎತ್ತರದ ಶಿಖರ ಯಾವುದು ಅಂತ, ಸೊ ಇದು ದೊಡ್ಡ ಬೆಟ್ಟ ಅಂತ ಒಂದು ಎತ್ತರದ ಶಿಖರ ಇರುತ್ತೆ. ಹಾಗೆಯೇ GDPಯ ಪೂರ್ಣ ರೂಪವೇನು ಅಂತ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ. ಹಾಗೆಯೇ ವೈಬೋ ಎಂಬುದು ಸಾಮಾಜಿಕ ಮಾಧ್ಯಮ ವೇದಿಕೆಯಾಗಿದ್ದು ಇದನ್ನು ಜನಪ್ರಿಯವಾಗಿ ಎಲ್ಲಿ ಬಳಸಲಾಗುತ್ತದೆ ಅಂತ, ಉತ್ತರ ದಕ್ಷಿಣ ಕೊರಿಯಾದಲ್ಲಿ ಬಳಸ್ತಾರೆ. ಹಾಗೆಯೇ ಪ್ರೊಸೆಸರ್ ಚಿಪ್ನ ವೇಗವನ್ನು ಯಾವುದರಿಂದ ಅಳೆಯಲಾಗುತ್ತದೆ ಅಂತ, ಉತ್ತರ MHz ಮೆಗಾಹರ್ಟ್ಜಲ್ಲಿ ಇವರು ಅಳಿತಾರೆ. ಹಾಗೆಯೇ 26 ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ರಷ್ಯಾ ದೇಶವು ಯಾವ ಹೆಸರಿನಿಂದ ಭಾಗವಹಿಸಿತು ಅಂತ ಕ್ವಶನ್ನು, ಉತ್ತರ ROC. ಹಾಗೆಯೇ ನೆಕ್ಸ್ಟು ಕೆಳಗಿನವರಲ್ಲಿ ಯಾರು ಯಾವುದೇ ಸದನದ ಸದಸ್ಯರಾಗಿಲ್ಲದೆ ಸಂಸತ್ತಿನ 2 ಸದನಗಳ ಸಭೆಯನ್ನು ಭಾಗವಹಿಸಬಹುದು ಅಂತ, ಉತ್ತರ ಅಟಾರ್ನಿ ಜನರಲ್ ಆಫ್ ಇಂಡಿಯಾ. ಸ್ನೇಹಿತರೆ 28 ರಾಮನ್ ಸಂಶೋಧನಾ ಸಂಸ್ಥೆ ಎಲ್ಲಿದೆ ಅಂತ ಕೇಳಿದರೆ, ಉತ್ತರ ಬೆಂಗಳೂರಲ್ಲಿ ಇದೆ. 29 ಗಾಂಜಾ ಯಾವುದರ ಉತ್ಪತ್ತಿ ಅಂತ, ಗಾಂಜಾ ಸಸ್ಯದ ಉತ್ಪತ್ತಿ. ಗಾಂಜಾ ಸಸ್ಯ ಅನ್ನೋದರಿಂದ ಗಾಂಜಾನ ಬೆಳೀತಾರೆ. ಹಾಗೆಯೇ ವೈಫೈ ಉಪಯೋಗಿಸುವುದು ಏನಂದರೆ ರೇಡಿಯೋ ಅಲೆಗಳನ್ನು ಅದು ಉಪಯೋಗಿಸುತ್ತೆ. ನೆಕ್ಸ್ಟ್ 31 ಕೆಳಗಿನವುಗಳಲ್ಲಿ ಯಾವ ಕ್ಷೇತ್ರದಲ್ಲಿನ ಅತ್ಯುತ್ತಮ ಕೊಡುಗೆಗಾಗಿ ಶಾಂತಿ ಸ್ವರೂಪ್ ಭಟ್ನಾಗರ್ ಬಹುಮಾನವನ್ನು ಅಥವಾ ಪ್ರಶಸ್ತಿಯನ್ನು ಕೊಡಲಾಗುತ್ತದೆ ಅಂತ, ಸೊ ಸೈನ್ಸಲ್ಲಿ ಅಂದರೆ ವಿಜ್ಞಾನದಲ್ಲಿ. ಸ್ನೇಹಿತರೆ 32 ಭಾರತದಲ್ಲಿನ ಹಣಕಾಸು ನೀತಿಯನ್ನು ಇವರಿಂದ ರೂಪಿಸಲಾಗುತ್ತದೆ ಅಂತ, ಸೊ ಹಣಕಾಸು ಮಂತ್ರಿಮಂಡಲದಿಂದ ರೂಪಿಸಲಾಗುತ್ತದೆ. ಹಾಗೆಯೇ ಭಾರತದ ರಾಷ್ಟ್ರಪತಿಯ ದೋಷಾರೋಪಣೆಯ ವಿಧಾನವನ್ನು ಯಾವ ರಾಷ್ಟ್ರದಿಂದ ಅಳವಡಿಸಿಕೊಳ್ಳಲಾಗುತ್ತದೆ ಅಂತ, USA. ಹಾಗೆಯೇ ಅಂಬಾರಿ ಸ್ವಪ್ನ ಶ್ರೇಣಿಯ ವೀನನ್ನು ಸೂಚಿಸುವುದು KSRTCಯ ಸಮೃದ್ಧ ಬಸ್ ಸೇವೆ. ಹಾಗೆಯೇ ನಮ್ಮ ಸೌರವ್ಯೂಹವು ಇರುವ ಕ್ಷೀರಪಥದ ನಕ್ಷತ್ರಪುಂಜ ಆಕಾರ ಏನು ಅಂತ, ಸುರುಳಿ ಆಕಾರ. ಭಾರತೀಯ ಕರಾವಳಿ ಕಾವಲು ಪಡೆ ಇಂಡಿಯನ್ ಕೋಸ್ಟ್ ಗಾರ್ಡ್ ಅಕಾಡೆಮಿಯು ಎಲ್ಲಿ ಸ್ಥಾಪಿಸಲಾಗಿದೆ ಅಂತ, ಸೊ ನಮ್ಮ ಮಂಗಳೂರಲ್ಲಿ ಸಿಗುತ್ತೆ, ನಿಮಗೆ ನೋಡೋಕ್ಕೆ ಸಿಗುತ್ತೆ. ಹಾಗೆಯೇ ಇವುಗಳಲ್ಲಿ ಯಾವ ಪಡೆಗಳು ಭಾರತ ಅಥವಾ ಚೀನಾ ಗಡಿಯನ್ನು ರಕ್ಷಿಸುವ ಕಾರ್ಯವನ್ನು ನಿರ್ವಹಿಸುತ್ತವೆ ಅಂತ, ITBP ಇಂಡೋ ಟಿಬೇಟಿಯನ್ ಬಾರ್ಡರ್ ಫೋರ್ಸ್ ಅಂತ. 38 ಭಾರತದಲ್ಲಿ ಸೆಣಬು ಕೃಷಿಯು ಈ ಕೆಳಗಿನ ಯಾವ ನದಿಗಳ ಡೆಲ್ಟಾ ಪ್ರದೇಶದಲ್ಲಿ ಕೇಂದ್ರೀಕೃತವಾಗಿದೆ ಅಂತ, ಉತ್ತರ ಗಂಗಾ. ಹಾಗೆಯೇ ಮರದ ವಯಸ್ಸನ್ನು ಹೆಚ್ಚು ಅಥವಾ ಕಡಿಮೆ ನಿಖರವಾಗಿ ಯಾವುದರಿಂದ ನಿರ್ಧರಿಸಬಹುದು ಅಂದರೆ, ಕಾಂಡದಲ್ಲಿರುವ ಉಂಗುರದ ಸಂಖ್ಯೆಯನ್ನು ಎಣಿಸುವುದರಿಂದ. ಮತ್ತು ಕರ್ನಾಟಕದ ರಾಜ್ಯ ರಾಂಚಲದಲ್ಲಿ ಪಕ್ಷಿ ಯಾವುದು ಅಂತ, ಸೊ ಇದು ಗಂಡು ಬೇರುಂಡ. ಮಲ್ಪೆ ಯಾವುದಕ್ಕೆ ಹೆಸರುವಾಸಿಯಾಗಿದೆ, ಮೀನುಗಾರಿಕೆ ಬಂದರು. ಇವುಗಳಲ್ಲಿ ಯಾವುದು ನಿಜ, ಬೌದ್ಧ ಧರ್ಮದ ಸ್ಥಾಪಕರು ಗೌತಮ ಬುದ್ಧ ಮತ್ತು ಜೈನ ಧರ್ಮದ ಸ್ಥಾಪಕರು ಮಹಾವೀರ. ಈ ಎರಡೂ ಕೂಡ ಹೇಳಿಕೆಗಳು ಸರಿಯಾಗಿರ್ತವೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹಾಗೆಯೇ 43 ಸರಕು ಮತ್ತು ಸೇವಾ ತೆರಿಗೆಯನ್ನು ಭಾರತದ ಯಾವ ಸಂಸ್ಥೆಯು ನಿರ್ಧರಿಸುತ್ತದೆ ಅಂತ, GST ಮಂಡಳಿ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಮಂಡಳಿ. ಸುಂದರ್ ಪಿಚೈ ಇವರು ಯಾವ ಕಂಪನಿಯೊಂದಿಗೆ ಸಂಬಂಧಿಸಿದ್ದಾರೆ ಅಂತ, ಸೊ ಇವರು ಗೂಗಲ್ಗೆ CEO ಆಗಿರ್ತಾರೆ. ಇವುಗಳಲ್ಲಿ ಯಾವುದು ಸಸ್ತನಿ ಅಂತ, ತಿಮಿಂಗಿಲ ಬಂದು ಇಲ್ಲಿ ಸಸ್ತನಿಗೆ ಸೇರುತ್ತೆ. 46 ಚಾಳುಕ್ಯ ಸಾಮ್ರಾಜ್ಯದ ಕಾಲದಲ್ಲಿ ದೇವಾಲಯಗಳನ್ನು ಯಾವುದರಿಂದ ಕಟ್ಟಿದ್ದಾರೆ ಅಂತ, ಸೊ ಕೆಂಪು ಮರಳಿನ ಕಲ್ಲಿನಲ್ಲಿ ಇವರು ಆಗಿನ ಕಾಲದಲ್ಲಿ ಕಟ್ಟಿರ್ತಾರೆ. ಇನ್ನು ಆಪ್ಟಿಕಲ್ ಫೈಬರ್ ಯಾವ ತತ್ವದ ಮೇಲೆ ಕೆಲಸ ಮಾಡುತ್ತದೆ ಅಂತ, ಇದು ಒಟ್ಟು ಆಂತರಿಕ ಪ್ರತಿಫಲನ. ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿರುತ್ತದೆ ಅಂತ, ಸೊ ಇದಕ್ಕೆ ಉತ್ತರ ಆಪ್ಷನ್ ಬಿ, ಬೆಳಕು ನಿರ್ವಾತದ ಮೂಲಕ ಪರಿಣಿಸಲು ಸಾಧ್ಯವಿಲ್ಲ. ಈ ಹೇಳಿಕೆ ಇಲ್ಲಿ ತಪ್ಪಾಗಿರುತ್ತೆ. 32 ಬಿಟ್ ವರ್ಡ್ಸ್ ಕಂಪ್ಯೂಟರ್ ಮತ್ತು ಒಂದು ಸಮಯದಲ್ಲಿ ಡ್ಯಾಶ್ ಬೈಟ್ಸ್ಗಳನ್ನು ಪ್ರವೇಶಿಸಬಹುದು. 4 ಬೈಟ್ಗಳನ್ನು ಇದು ಪ್ರವೇಶ ಮಾಡುತ್ತೆ. ಸ್ನೇಹಿತರೆ 50 ಕೆಳಗಿನವುಗಳಲ್ಲಿ ಯಾವುದನ್ನು ಕೃತಕ ಮಳೆ ಬರಿಸುವುದಕ್ಕಾಗಿ ಉಪಯೋಗಿಸುತ್ತಾರೆ ಅಂತ, ಉತ್ತರ ಸಿಲ್ವರ್ ಅಯೋಡೇಟ್. ಹಾಗೆಯೇ 51 ಕೆಳಗಿನವುಗಳಲ್ಲಿ ಯಾವುದು ವಿದ್ಯುತ್ ನಿರೋಧಕದ ಉದಾಹರಣೆ ಅಂತ, ಉತ್ತರ ವಜ್ರ. ಸ್ನೇಹಿತರೆ ನೆಕ್ಸ್ಟು 52 ಯಾವ ಗ್ರಹವು ಯುರೇನಸ್ನ ಅವಳಿ ಗ್ರಹ ಅಂತ ಕರೀತಾರೆ ಅಂದರೆ ನೆಪ್ಚೂನು. ಎಲ್ ನೀನೋ ಒಂದು ಏನು ಅಂತ ಕೇಳಿದರೆ,
ಉತ್ತರ ಬೆಚ್ಚಗಿನ ಸಾಗರ ಪ್ರವಾಹ. ಹಾಗೆಯೇ ನಕ್ಸಲೀಯರು ಮತ್ತು ನಕ್ಸಲಿಸಮ್ ಎಂಬ ಪದವನ್ನು 1967ರಲ್ಲಿ ದಂಗೆಗಳು ಮತ್ತು ನಕ್ಸಲ್ಬಾರಿ ಎಂಬ ಹಳ್ಳಿಯ ಹೆಸರಿನಿಂದ ಪಡೆಯಲಾಗಿದೆ. ನಕ್ಸಲ್ಬಾರಿ ಹಳ್ಳಿಯು ಯಾವ ರಾಜ್ಯದಲ್ಲಿದೆ ಅಂತ? ಸೊ ಉತ್ತರ ಪಶ್ಚಿಮ ಬಂಗಾಳ. ಹಾಗೆಯೇ ಫ್ಯಾರನೀಟ್ ಮಾಪಕ ಅಥವಾ ಪ್ರಮಾಣದಂತೆ ನೀರು ಘನೀಕರಿಸುವ ಬಿಂದು 32 ಡಿಗ್ರಿ. ಫ್ರೀಸಿಂಗ್ ಪಾಯಿಂಟ್ ವಾಟರ್ದು 32 ಡಿಗ್ರಿ. ಇದು ಫ್ಯಾರನೀಟ್ ಸ್ಕೇಲಲ್ಲಿ. ಇನ್ನು ಮ್ಯಾಕಿಂಟೋಶ್ ಆಪರೇಟಿಂಗ್ ಸಿಸ್ಟಮ್ ಉತ್ಪನ್ನವಾಗಿದೆ. ಇದು ಆ್ಯಪಲ್ ಕಂಡುಹಿಡಿದಿರುವಂಥ ಒಂದು ಇನ್ವೆಂಟ್ ಮಾಡಿರೋಂಥ ಒಂದು ಉತ್ಪನ್ನ. ಹಾಗೆಯೇ ಒಂದು ಹೀಟರ್ ಕಾಯಿಲನ್ನು 2 ಭಾಗಗಳಾಗಿ ಕತ್ತರಿಸಿ ಮತ್ತು ಹೀಟರ್ನಲ್ಲಿ ಕೇವಲ ಒಂದು ಭಾಗವನ್ನು ಉಳಿಸಿದರೆ ಉತ್ಪತ್ತಿಯಾಗುವ ಶಾಖವು ಎಷ್ಟಾಗುತ್ತೆ ಅಂದರೆ ದ್ವಿಗುಣವಾಗುತ್ತದೆ. ಹಾಗೆಯೇ ನೆಕ್ಸ್ಟು ಕೆಳಗಿನವುಗಳಲ್ಲಿ ಯಾವುದು ಕೃಷ್ಣಾ ನದಿಯ ಉಪನದಿ ಅಂತ? ಸೊ ಇದಕ್ಕೆ ಉತ್ತರ ಭೀಮಾ ನದಿ ಕೃಷ್ಣಾ ನದಿಯ ಉಪನದಿ ಆಗುತ್ತೆ. ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಯಾರು ಸ್ವಿಮ್ಮಿಂಗ್ ಸ್ಪರ್ಧೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿದರು ಅಂತ? ಸೊ ಇದಕ್ಕೆ ಸಾಜನ್ ಪ್ರಕಾಶ್ ಅವರು ಇದ್ದರು, ಶ್ರೀಹರಿ ನಟರಾಜ್ ಅವರು ಇದ್ದರು, ಮಾನಾ ಪಟೇಲ್ ಇವರು ಕೂಡ ಇದ್ದರು. ಅಂದರೆ ಇವರುಗಳು ಎಲ್ಲರೂ ಕೂಡ ಅಲ್ಲಿ ಇದ್ದರು. 60 ಕರ್ನಾಟಕದಲ್ಲಿ ಮೊದಲ ಬಾರಿಗೆ ವಿಸ್ಟಾಡೋಮ್ ಕೋಚ್ಗಳನ್ನು ಯಾವ ಮಾರ್ಗದಲ್ಲಿ ನಡೆಸಲಾಯಿತು ಅಂತ? ಉತ್ತರ ಯಶವಂತಪುರ ಮತ್ತು ಮಂಗಳೂರು. ಸ್ನೇಹಿತರೆ 61 ಬಜರಂಗ ಫೋನಿಯಾ ಅವರು ಡ್ಯಾಶ್ ಪದಕವನ್ನು ಡ್ಯಾಶ್ನಲ್ಲಿ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಗೆದ್ದರು ಅಂತ? ಸೊ ಇದು ಕಂಚು ಪದಕವನ್ನು ಕುಸ್ತಿ ಪಂದ್ಯದಲ್ಲಿ ಇವರು ಗೆದ್ದಿರ್ತಾರೆ. ಹಾಗೆಯೇ ಕರ್ನಾಟಕದ ಮೊದಲ ಉಕ್ಕಿನ ಕಾರ್ಖಾನೆಯನ್ನು ಎಲ್ಲಿ ಸ್ಥಾಪಿಸಲಾಯಿತು ಅಂತ? ಸೊ ಇದು ಭದ್ರಾವತಿಯಲ್ಲಿ ಸ್ಥಾಪಿಸಲಾಯಿತು. ಇನ್ನು ಈ ಕೆಳಗಿನವುಗಳಲ್ಲಿ ಯಾವ ಸ್ಥಳದಲ್ಲಿ ಕರ್ನಾಟಕದ ಹೈಕೋರ್ಟ್ನ ಶಾಖೆ ಇದೆ ಅಂತ? ಉತ್ತರ ಧಾರವಾಡದಲ್ಲಿ ಇರುತ್ತೆ. ಹಾಗೆಯೇ ಮನುಷ್ಯರಿಗೆ ರೋಗಗಳನ್ನು ಹರಡುವ ಕೀಟಗಳನ್ನು ಏನೆಂದು ಕರೆಯುತ್ತಾರೆ ಅಂತ? ವಾಹಕಗಳು ಅಂತ ಇವರು ಕರೀತಾರೆ. ಸ್ನೇಹಿತರೆ ಕೋವಿಡ್-19 ಡೆಲ್ಟಾ ರೂಪಾಂತರವನ್ನು ಏನೆಂದು ಕೂಡ ಕರೆಯಲಾಗುತ್ತದೆ ಅಂತ? ಸೊ B1617.2. 66 ಸರಕಾರಿ ಸಂಘಗಳು ಇವುಗಳನ್ನು ಒಂದು ವಿಷಯವಾಗಿ ಸಂವಿಧಾನದ ಯಾವ ಪಟ್ಟಿಯಲ್ಲಿ ಪಟ್ಟಿ ಮಾಡಲಾಗಿದೆ ಅಂತ? ರಾಜ್ಯ ಪಟ್ಟಿಯಲ್ಲಿ ಇಲ್ಲಿ ಪಟ್ಟಿ ಮಾಡಿರ್ತಾರೆ. ಸ್ನೇಹಿತರೆ 67 ಸಂಸತ್ತಿನ ಜಂಟಿ ಅಧಿವೇಶನವನ್ನು ಯಾರಿಂದ ಕರೆಯಲಾಗುತ್ತದೆ ಅಂತ? ರಾಷ್ಟ್ರಪತಿ ಅಧ್ಯಕ್ಷರಿಂದ ಕರೆಯಲಾಗುತ್ತದೆ. ಇನ್ನು ಕಸ್ಟಡಿಯಲ್ಲಿನ ಚಿತ್ರಹಿಂಸೆಯು ಮಾನವ ಹಕ್ಕುಗಳ ಉಲ್ಲಂಘನೆ ಮತ್ತು ಅಪರಾಧದ ಒಂದು ರೂಪ. ಇನ್ನು 69 ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನಿಕ ಸಂಸ್ಥೆ ಅಲ್ಲ ಅಂತ? ಕರ್ನಾಟಕ ಲೋಕಾಯುಕ್ತ ಇದೆಯಲ್ಲ, ಇದು ಸಂವಿಧಾನಿಕ ಸಂಸ್ಥೆ ಅಲ್ಲ. 70 ಸಾಮಾನ್ಯವಾಗಿ IPC ಎಂದು ಕರೆಯಲಾಗುವ ಕಾನೂನಿನ ಭಾಷೆಯಲ್ಲಿ ಏನೆಂದು ಕರೆಯಲಾಗುತ್ತದೆ ಅಂತ? IPC ಫುಲ್ ಫಾರ್ಮ್ ಕೇಳಿದರೆ ಇಲ್ಲಿ ಇಂಡಿಯನ್ ಪಿನಲ್ ಕೋಡ್ ಅಂತ. 71 ಇವುಗಳಲ್ಲಿ ಯಾವುದು ಭಾರತದ ರಾಷ್ಟ್ರೀಯ ಜಲಪ್ರಾಣಿ ಅಂತ? ಇಲ್ಲಿ ಡಾಲ್ಫಿನ್ಗೆ ಸರಿ ಆನ್ಸರ್ ಆಗುತ್ತೆ. ನೆಕ್ಸ್ಟ್ 72 ಕೆಳಗಿನವುಗಳಲ್ಲಿ ಭಾರತದ ಯಾವ ನೆರೆಯ ದೇಶಗಳು ಭೂಕುಸಿತ ಹಾಗೂ ಭೂ ಪ್ರದೇಶ ಬಂಧನ ದೇಶವಲ್ಲ ಅಂತ? ಸೊ ಇದಕ್ಕೆ ಉತ್ತರ ಮ್ಯಾನ್ಮಾರ್. ಹಾಗೆಯೇ 73 ಕರ್ನಾಟಕ ಮಾಹಿತಿ ಆಯೋಗವನ್ನು ಯಾವುದರ ಅಡಿಯಲ್ಲಿ ಸ್ಥಾಪಿಸಿ ಹೊಂದಿಸಲಾಗಿದೆ ಅಂತ? ಮಾಹಿತಿ ಹಕ್ಕು ಕಾಯ್ದೆ. ರಾಜ್ಯಸಭೆಯ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಉತ್ತರ ಸ್ನೇಹಿತರೆ ಈ ಪ್ರಶ್ನೆಗೆ ಉತ್ತರ ಉಪರಾಷ್ಟ್ರಪತಿ ಅಂತ ಆಗಬೇಕು. ಇಲ್ಲಿ ಉಪ ಪ್ರಧಾನಮಂತ್ರಿ ಅಂತ ಆಗಿರುತ್ತೆ. ಸೊ ಇಂಗ್ಲೀಷಲ್ಲಿ ಕರೆಕ್ಟಾಗಿದೆ ವೈಸ್ ಪ್ರೆಸಿಡೆಂಟ್ ಅಂತ. ಸೊ ಈ ಪ್ರಶ್ನೆಗೆ ಉತ್ತರ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸ್ನೇಹಿತರೆ 75 ಭಾರತದ ಸಂವಿಧಾನವನ್ನು ಇದರ ಅಡಿಯಲ್ಲಿ ತಿದ್ದುಪಡಿ ಮಾಡಬಹುದು ಅಂತ? ಆರ್ಟಿಕಲ್ 368 ಅಡಿಯಲ್ಲಿ ತಿದ್ದುಪಡಿ ಮಾಡಬಹುದು. ಸ್ನೇಹಿತರೆ ಮುಂದಿನ ಪ್ರಶ್ನೆಗೂ ಮುಂಚೆ ಈ ಉಜ್ವಲ್ ಅಕಾಡೆಮಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟಲ್ಲಿ ತಿಳಿಸಿ. ನಿಮಗೇನಾದರೂ ಡೌಟ್ ಇದ್ದರೆ ಇಲ್ಲಿ ಕೊಟ್ಟಿರೋಂಥ ಫೋನ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ತುಂಬ ಒಳ್ಳೆಯ ವ್ಯಕ್ತಿಗಳಿರ್ತಾರೆ. ಸೊ ಮಂಜು ಸರ್ ಅಂತ ಇವರು ನಿಮಗೆ ತುಂಬ ಹೆಲ್ಪ್ ಮಾಡ್ತಾರೆ. ಸೊ ನೀವು ಅಲ್ಲಿ ಏನಾದರೂ ಎನ್ರೋಲ್ ಆದರೆ ನಿಮಗೆ ಸ್ವಲ್ಪ ಡಿಸ್ಕೌಂಟು ಸಿಗುತ್ತೆ. ಸೊ ಇವ್ರು ಕೊಟ್ಟಿರೋಂತಹ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಮ್ಮ ಕನಸನ್ನು ಅಥವಾ ಡ್ರೀಮ್ಸ್ನ ಅಚೀವ್ ಮಾಡ್ಕೊಳ್ಳೋಂಥ ಕೆಪಾಸಿಟಿ ಅವ್ರನ್ನ ಅಲ್ಲಿ ನಿಮಗೆ ಬಿಲ್ಡ್ ಮಾಡ್ತಾರೆ. ಓಕೆನಾ? ಹಾಗೆಯೇ ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ 76 ಕೆಳಗಿನವುಗಳಲ್ಲಿ ಕರ್ನಾಟಕದ ಯಾವ ನದಿಯು ಪಶ್ಚಿಮಕ್ಕೆ ಹರಿಯುತ್ತದೆ ಅಂತ? ಉತ್ತರ ಕಾಳಿ ನದಿ. 77 ಕೆಳಗಿನವುಗಳಲ್ಲಿ ಯಾವುದು ಅಥವಾ ಯಾವ ಒಕ್ಕೂಟ ಅಥವಾ ಕೇಂದ್ರ ಕಾರ್ಯಾಂಗದ ಭಾಗವಲ್ಲ ಅಂತ? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಇನ್ನು SR ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ನ ಮಹತ್ವದ ತೀರ್ಪು ವ್ಯವಹರಿಸಿದ್ದು ಯಾರು ಅಂದರೆ ಅಧ್ಯಕ್ಷರ ನಿಯಮ. ಇನ್ನು
ಭಾರತದ ಚುನಾವಣಾ ಆಯೋಗಕ್ಕೆ ಈ ಕೆಳಗಿನವುಗಳಲ್ಲಿ ಯಾವುದರ ಚುನಾವಣೆಯು ಸಂಬಂಧಿಸಿಲ್ಲ ಅಂತ ಪಂಚಾಯಿತಿ ಮತ್ತು ಪುರಸಭೆಗಳು ಸಂಬಂಧಪಟ್ಟಿರಲ್ಲ. 80. ಭಾರತದ ಸಂಸತ್ತು ಯಾವುದನ್ನು ಒಳಗೊಂಡಿದೆ ಅಂತ ಉತ್ತರ ಲೋಕಸಭೆ ಅಥವಾ ರಾಜ್ಯಸಭೆ, ಭಾರತದ ರಾಷ್ಟ್ರಪತಿ. 81. ಕೆಳಗಿನಗಳಲ್ಲಿ ಯಾವುದು ಸತ್ಯ ಅಂತ ಇದಕ್ಕೆ ಉತ್ತರ ಡಿ, ಆಪ್ಷನ್ ಡಿ. ಭಾರತದ ರಾಷ್ಟ್ರಪತಿ ಅಧ್ಯಕ್ಷರಿಗೆ ಗವರ್ನರನ್ನು ತೆಗೆದುಹಾಕುವ ಅಧಿಕಾರವಿರುತ್ತದೆ. ಹಾಗೆಯೇ 82. ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಎರವ ಬುಡಕಟ್ಟು ಜನಾಂಗವು ಅತಿ ಹೆಚ್ಚಾಗಿರುತ್ತೆ ಅಂತ ಉತ್ತರ ಕೊಡಗು ಡಿಸ್ಟಿಕಲ್ಲಿ. ಹಾಗೆಯೇ ಈ ಕೆಳಗಿನವುಗಳಲ್ಲಿ ಕರ್ನಾಟಕದಲ್ಲಿ ನಡೆಯುವ ಎಮ್ಮೆ ಓಟದ ಸ್ಪರ್ಧೆಯು ಯಾವುದು ಅಂತ ಕಂಬಳ. ಹಾಗೆಯೇ ರಿಟ್ಗಳನ್ನು ನೀಡುವ ಹೈಕೋರ್ಟ್ನ ಅಧಿಕಾರವು ಈ ಕೆಳಗಿನ ಯಾವ ಲೇಖನದ ಅಡಿಯಲ್ಲಿ ಬರುತ್ತದೆ ಅಂತ ಆರ್ಟಿಕಲ್ 226. ಇನ್ನು ರಾಜ್ಯದ ಮುಖ್ಯಮಂತ್ರಿ ಆಗೋದಕ್ಕೆ ಕನಿಷ್ಠ ಏಜ್ ಎಷ್ಟು ಅಂತ 25 ವರ್ಷ ಇದ್ದರೆ ಸಾಕು ರಾಜ್ಯದ ಮುಖ್ಯಮಂತ್ರಿ ಆಗಬಹುದು. ಹಾಗೆಯೇ ವಿಜಯನಗರ ಸಾಮ್ರಾಜ್ಯವು ಯಾವಾಗ ಸ್ಥಾಪನೆ ಆಯಿತು ಅಂತ ಉತ್ತರ 1336 AD. 87. ಕಿಜಾಡಿ ಉತ್ಪಾದನದ ಸಮಯದಲ್ಲಿ ಕಂಡುಬಂದ ವಸಾಹತುಗಳು ಸಂಬಂಧಿಸಿರುವುದು ಸಂಗಮ ಅವಧಿಗೆ ಸಂಬಂಧಪಟ್ಟಿರುತ್ತೆ. ಇನ್ನು ಹಾವು ದೋಣಿ ಸ್ಪರ್ಧೆಗಳು ಕೆಳಗಿನ ಯಾವ ಹಬ್ಬಗಳನ್ನು ಸಂಬಂಧಿಸಿದೆ? ಉತ್ತರ ಓಣಂ. ಇವುಗಳಲ್ಲಿ ಯಾವುದು ಯಕ್ಷಗಾನದ ಒಂದು ರೂಪ ಅಂತ ಉತ್ತರ ತೆಂಕುತಿಟ್ಟು ಅನ್ನೋದು ಯಕ್ಷಗಾನದ ಒಂದು ರೂಪ. ಸ್ನೇಹಿತರೆ, ಇನ್ನು 90ನೇದು 26 ಜನವರಿ 1950 ಭಾರತದ ಸಂವಿಧಾನ ಜಾರಿಗೆ ಬಂದಾಗ ಭಾರತದ ಸಂವಿಧಾನದ ಸ್ಥಿತಿ ಹೇಗಿತ್ತು ಅಂತ ಉತ್ತರ ಸಾರ್ವಭೌಮ ಪ್ರಜಾಪ್ರಭುತ್ವದ ಗಣರಾಜ್ಯ ಇತ್ತು. ಇನ್ನು 91 ಆಫ್ರಿಕಾದ ಅತಿ ಎತ್ತರದ ಕೀಲಿಮಂಜರೋ ಪರ್ವತವು ಯಾವ ದೇಶದಲ್ಲಿದೆ ಅಂತ ಇದಕ್ಕೆ ಉತ್ತರ ತಾಂಜೇನಿಯಾ ದೇಶದಲ್ಲಿ ಇರುತ್ತೆ. ಇನ್ನು 92 ಯಾವ ರೋಗವನ್ನು ಹ್ಯಾನ್ಸೆನ್ ರೋಗ ಎಂದು ಕರೆಯುತ್ತಾರೆ ಅಂತ ಉತ್ತರ ಲೆಪ್ರಸಿ ಅಥವಾ ಕುಷ್ಠರೋಗ. ಇನ್ನು 93 ಲಕ್ನೋದಲ್ಲಿ 1857 ದಂಗೆಯ ನಾಯಕ ಯಾರಾಗಿದ್ರು ಅಂತ ಬೇಗಂ ಹಜರತ್ ಮಹಲ್ ಅನ್ನೋರು ಆಗಿರ್ತಾರೆ. ಹಾಗೆಯೇ 94 ಯಾರು ಸಹಕಾರ ಕೇಂದ್ರ ಕ್ಯಾಬಿನೆಟ್ ಮಂತ್ರಿ ಆಗಿದ್ರು ಅಂತ ಅಮಿತ್ ಶಾ. ನೆಕ್ಸ್ಟು ಡೀಪ್ ಕೋವೆನ್ ಎಂದರೇನು ಅಂತ ಇದು COVID-19 ಪ್ರತಿಕಾಯ ಮತ್ತು ಕಿಟ್. 96 1948 ಮತ್ತು 49ರಲ್ಲಿ ರಚಿಸಲಾದ JVP ಸಮಿತಿಯು ಈ ಕೆಳಗಿನಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಆಪ್ಷನ್ ಬಿ ಭಾಷಾ ಆಧಾರದ ಮೇಲೆ ಹೊಸ ರಾಜ್ಯಗಳ ರಚನೆಯನ್ನು ಇಲ್ಲಿ ಮಾಡುತ್ತೆ. ಸ್ನೇಹಿತರೆ, 97 ದ್ವಿಬಾಹು ತ್ರಿಕೋನದ ಪರದೆಯು 50 ಸೆಂಟಿಮೀಟರ್ ಬೇಸ್ 18 ಸೆಂಟಿಮೀಟರ್ ಆಗಿದ್ದರೆ ಸಮಾನ ಬದಿಗಳ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಇದಕ್ಕೆ ಉತ್ತರ 16 ಸೆಂಟಿಮೀಟ್ರು. ಇನ್ನು ಇವೆಲ್ಲ ನೀವು ಆನ್ಸರ್ನ ನೀವೇ ನೋಡ್ಕೋಬೇಕಾಗುತ್ತೆ. ಕೊಟ್ಟಿರುವ ಅನುಕ್ರಮಗಳನ್ನು ಪೂರ್ಣಗೊಳಿಸಿ ಅಂದಾಗ ಇಲ್ಲಿ ಮೇಲೆ ಲೆಫ್ಟು, ಕೆಳಗೆ ಆದರೆ ರೈಟ್ ಆಗಲೇಬೇಕು. ಇನ್ನು ಅನುಕ್ರಮವನ್ನು ಪೂರ್ಣಗೊಳಿಸಿ ಅಂದಾಗ 7, 49, 343 ಆದಮೇಲೆ 2401 ಆಗುತ್ತೆ. ನೆಕ್ಸ್ಟ್ 100ನೇ ಪ್ರಶ್ನೆ, ಇದನ್ನು ಕಂಪ್ಲೀಟ್ ಮಾಡೋಕ್ಕಾಗುತ್ತೆ. ABCD ಹೀಗೆ ಈ ಥರ ಇರುತ್ತೆ. ಇದನ್ನು ನೀವು ಕಂಪೇರ್ ಮಾಡಿದ್ರೆ QRSTU ಇದಕ್ಕೆ ಸರಿ ಆಗುತ್ತೆ. ಸ್ನೇಹಿತರೆ, ನೋಡಿದ್ರಲ್ವಾ, ಇದು ಇವತ್ತು ನಡೆದಂತಹ PSC ಕ್ವಶನ್ ಪೇಪರ್ನ ಸಂಭವನೀಯ ಆನ್ಸರ್ ಕೀಗಳು. ಅಫಿಷಿಯಲ್ ಆನ್ಸರ್ ಕೀಗಳು ವಿದಿನ್ 2-3 ಡೇಸಲ್ಲಿ ನಿಮಗೆ KSP ಕಡೆಯಿಂದನೇ ಬರುತ್ತೆ. ಅವಾಗ ನೀವು ಏನಾದರೂ ಚೇಂಜಸ್ ಇದ್ದರೆ ಅಬ್ಜೆಕ್ಷನ್ ರೈಸ್ ಮಾಡ್ಬೋದು ಅಂತ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಗುಡ್ ಲಕ್, ಆಲ್ ದ